ಯಾರೋ ಬಟ್ಟೆ ಅಂಗಡಿಯವರು ಒಂದು ಆಫರ್ ಕೊಟ್ಟರು ಅನ್ನೋ ಕಾರಣಕ್ಕೆ ಜನ ತಂಡೋಪತಂಡವಾಗಿ ಬಂದು ಇನ್ನೇನು ಕಾಲ್ ತುಳಿತ ಆಗಬೇಕಾಗಿತ್ತು ಅನ್ನೋ ಪರಿಸ್ಥಿತಿ ಬಂದಿತ್ತು ಹಾಸನದಲ್ಲಿ. ಬಟ್ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಕರೂರು ಕಾಲ್ ತುಳಿತ ನೋಡಿದ್ರು ಕೂಡ ನಮ್ಮ ಜನ ಎಚ್ಚೆತ್ಕೋತಾ ಇಲ್ಲ. ಬಟ್ಟೆ ಆಫರ್ಗೆ ಮುಗಿಬಿದ್ದಿದ್ದಾರೆ. ರಶೋ ರಶ್. ಅದೇನೋ 1000 ರೂಪಾಯಿ ಇಷ್ಟು ಶರ್ಟು ಅಂತನೋ ಏನೋ ಕೊಟ್ಟಿದ್ದರಂತೆ. ಜನರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ನಡೆದಂತಹ ಘಟನೆ. ಖರೀದಿಗೆ ಬಂದಿದ್ದವರ ಮೇಲೆ ಪೊಲೀಸರು ಕೊನೆಗೆ ಲಾಠಿ ಚಾರ್ಜ್ ಮಾಡಬೇಕಾಗಿ ಬಂತು. ಆ ಲಾಠಿ ಚಾರ್ಜ್ ಮಾಡಿದಾಗ ಯುವಕರು ದಿಕ್ಕಾಪಾಲಾಗಿ ಓಡಿದ್ದಾರೆ ನೋಡಿ. ನೋಡಿ ಅಲ್ಲಿ ನೋಡಿ ಹೊಲ್ಟ್ರು ಹುಡುಗಿರ್ ಲೇಡೀಸ್ಗಳು ಅವರು ಬಂದಿರುತ್ತೆ. ಲಘು ಲಾಠಿ ಪ್ರಹಾರ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಆಯಿತು ಈಗೇನೋ 1000ಕ್ಕೆ 20 ಶರ್ಟು ಅಂತ ಏನೋ ಆಫರ್ ಕೊಟ್ಟಿದ್ರು ಅಂತಂದ್ಬಿಟ್ಟು, ಏನು ಆ ಥರ ಆಫರ್ಗಳು ಜನ ನೋಡನೇ ಇಲ್ವಾ? ಹಾಸನದಲ್ಲಿ ಬಟ್ಟೆನೇ ನೋಡಿಲ್ವಾ? ಅಷ್ಟು ಜನ ತುಂಬಿಕೊಂಡಿದ್ದಾರೆ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಈಗ ಪರಿಸ್ಥಿತಿ ಹೇಗಿದೆ ಅಂತ? ಅರವಿಂದ್, ಹಾಸನದಲ್ಲಿ 1 ತಿಂಗಳ ಅಂತರದಲ್ಲಿ 2ನೇ ಘಟನೆ ಇದು. ಮೊದಲನೇ ಘಟನೆ ಸಹ್ಯಾದ್ರಿ ಥಿಯೇಟರ್ ಬಳಿ ನಡೆದಿತ್ತು. ಇಂದು 2ನೇ ಘಟನೆ ನಡೆದಿರೋದು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಉದಯನಗರ ಬಡಾವಣೆ. ಈ ಬಡಾವಣೆಯಲ್ಲಿರ್ತಕ್ಕಂಥ ರಸ್ತೆಯ ಪಕ್ಕದಲ್ಲಿ ಹೊಸದಾಗಿ ಒಂದು ಏನು ಮೆನ್ಸ್ ವೇರ್ ಸ್ಟಾರ್ಟ್ ಆಗಿದೆ. ಆ ವೇರ್ನಲ್ಲಿ ಬೆಳಗ್ಗೆ ಆಫರನ್ನು ಬಿಟ್ಟಿರ್ತಾರೆ. ಏನು 2 ಗಂಟೆಗಳ ಮಾತ್ರ ಆಫರ್. ಒಂದು ಶರ್ಟ್ಗೆ 50 ರೂಪಾಯಿ. 1000 ರೂಪಾಯಿ ಕೊಟ್ಟರೆ ಅಲ್ಲಿಗೆ 20 ಶರ್ಟ್ಗಳ ಆಫರನ್ನು ಬಿಡ್ತಾರೆ. ಈ ಆಫರ್ನನ್ನು ನೋಡಿಕೊಂಡಂತಹ ಯುವಕರು ಹೆಚ್ಚಾಗಿರ್ತಾರೆ. ಆದರೆ ಪೊಲೀಸರು ಮೊದಲೇ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸಿಂಗಲ್ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಲ್ಲದೆ ಈ ಏನು ಹೊಸದಾಗಿ ಓಪನ್ ಆಗಿರ್ತಕ್ಕಂತಹ ಈ ಬಟ್ಟೆ ಅಂಗಡಿ ಏನಿದೆ ಅದರ ಓಪನ್ಗೆ ಸಾಕಷ್ಟು VIPs ಅಂದರೆ ಸಿನಿಮಾ ತಾರೆ ಇರ್ಬೋದು, ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ದವರು ಇರ್ಬೋದು, ಅವರೆಲ್ಲವೂ ಸಹ ಬಂದಿರ್ತಾರೆ. ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಶರ್ಟ್ಗಳ ಖರೀದಿಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ನುಗ್ಗಲು ಉಂಟಾಗುತ್ತೆ. ಪೊಲೀಸರು ಅವ್ರನ್ನ ನಿಯಂತ್ರಿಸಲು ಹರಸಾಹಸವನ್ನು ಪಡ್ತಾರೆ. ಒಂದು ಹಂತದಲ್ಲಿ ಬ್ಯಾರಿಕೇಡ್ನ ಮುರಿದುಕೊಂಡು ಯುವಕರು ರಸ್ತೆಗೆ ಬೀಳ್ತಾರೆ. ಈ ಸಂದರ್ಭದಲ್ಲಿ ಮತ್ತೆ ಪೊಲೀಸರ ಬ್ಯಾರಿಕೇಡ್ನ ಕಟ್ಟಿ ಮತ್ತೆ ಯುವಕರನ್ನ ನಿಯಂತ್ರಿಸುವ ಪ್ರಯತ್ನವನ್ನು ಪಡ್ತಾರೆ. ಆದರೆ ಯುವಕರ ಸಂಖ್ಯೆ ಪದೇ ಹೆಚ್ಚಾಗ್ತಾ ಹೋಗ್ತದೆ. ಈ ಸಂದರ್ಭದಲ್ಲಿ ಅವ್ರನ್ನ ನಿಯಂತ್ರಿಸೋಕೆ ಒಂದು ಕಷ್ಟ ಸಾಧ್ಯ ಆಗ್ತದೆ. ಹಾಗಾಗಿಯೇ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ 1 ಅವರ್ನಲ್ಲಿ ಆ ಆಫರ್ ಕ್ಲೋಸ್ ಆಗುತ್ತೆ. ಮತ್ತೊಂದು ಅವರಲ್ಲಿ ಬೇರೆ ಆಫರ್ಗೆ ಅವರು ಕರೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರ್ತಾರೆ. ಹಾಗಾಗಿ ಟಿ ಶರ್ಟ್ ಖರೀದಿ ಇರ್ಬೋದು, ಶರ್ಟ್ ಖರೀದಿಗೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರಿಂದ ಈ ಅನಾಹುತ ಸಂಭವಿಸಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಯುವಕರಿಗೆ ಏನು ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ. ಅವರು ಚಲ್ಲಪಿಲ್ಲಿಯಾಗಿ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲದೆ ಇದೊಂದು ಬಿಸಿ ಇರತಕ್ಕಂತಹ ರಸ್ತೆ. ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತವೆ. ಅಲ್ಲಿ ಬರ್ತಾ ಇರತಕ್ಕಂಥ ವಾಹನಗಳ ಮೇಲೆ ಸಹ ಯುವಕರು ಬಿದ್ದು ಚಲ್ಲಪಿಲ್ಲಿಯಾಗಿ ಓಡಾಡ್ತಾರೆ. ಆನಂತರ ಎಲ್ಲರನ್ನೂ ನಿಯಂತ್ರಣ ಮಾಡಿ ಕಂಟ್ರೋಲ್ಗೆ ತರ್ತಾರೆ. ಅಲ್ಲಂತರ ಏನು ಈ ಆಫರ್ನ ಬಿಟ್ಟಿದ್ರು ಅವರು ಸಹ ಒಂದು ವಾರ್ನಿಂಗ್ ನೀಡಿ ಈಗ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಗೂ ಸಹ ಮುಂದಾಗಿದ್ದಾರೆ. ಯಾಕೆಂದರೆ ಅವರ ಮುನ್ನೆಚ್ಚರಿಕೆ ಇಲ್ಲದಂತಹ ಆಫರ್ ನೀಡಿದ್ರಿಂದ ಈ ರೀತಿಯ ಒಂದು ಘಟನೆ ನಡೆದಿದೆ. ಹಾಗಾಗಿ ಈಗ ಪೊಲೀಸರು ಅವರ ವಿರುದ್ಧ ಕ್ರಮಕ್ಕೂ ಸಹ ಮುಂದಾಗಿದ್ದಾರೆ. ಯಾವಾಗ ಇಲ್ಲಿ ಲಾಠಿ ಚಾರ್ಜ್ ಆಗುತ್ತೆ ಈ ಸಂದರ್ಭದಲ್ಲಿ ಆ ಅಂಗಡಿಯವರು ಏನಿದ್ದಾರೆ ಅವರು ಆಫರನ್ನು ಕ್ಲೋಸ್ ಮಾಡಿ ಈಗ 1000 ರೂಪಾಯಿಗೆ 3, 1000 ರೂಪಾಯಿಗೆ 5 ಶರ್ಟ್ಗಳ ಆಫರನ್ನು ನೀಡಿದ್ದಾರೆ. ಹಾಗಾಗಿ ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಆದರೆ ಬಟ್ಟೆ ಖರೀದಿಗೆ ಅಂತ ಬಂದಿದ್ದಂತಹ ಯುವಕರೇನಿದ್ದಾರೆ ಅವರು ಲಾಠಿ ರುಚಿಯನ್ನು ನೋಡಿ ಈಗ ವಾಪಸ್ ತೆರಳಿರ್ತಕ್ಕಂಥದ್ದು. ಅರವಿಂದ್, ಓಕೆ, ಈಗ ಸದ್ಯಕ್ಕೂ ಅದೇ ರೀತಿ ಪರಿಸ್ಥಿತಿ ಮುಂದುವರೆದಿದೆಯಾ? ಜನ ಇನ್ನೂ ಕ್ಯೂ ನಿಂತ್ಕೊಂಡು ಬಟ್ಟೆ ತಗೊಳಕ್ ಬರ್ತಾ ಇದ್ದಾರಾ ಅಥವಾ ಜನರೆಲ್ಲ ಈಗ ಚದರಿದಾರಾ ಅಂತ ಶಶಿಧರ್? ಅರವಿಂದ್, ನೀವೇ ದೃಶ್ಯದಲ್ಲಿ ಗಮನಿಸ್ಬೋದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂದಣಿ ಕಮ್ಮಿ ಇದೆ. ಯಾಕೆಂದರೆ ಈಗ ಆಫರ್ನ ಕ್ಲೋಸ್ ಮಾಡಿದರೆ ಏನು 1000 ರೂಪಾಯಿ 20 ಶರ್ಟ್ಗಳಿದೆ. ಈಗ 1000 ರೂಪಾಯಿ 3 ಹಾಗೂ 5 ಆಫರ್ಗಳನ್ನು ಬಿಟ್ಟಿದ್ದಾರೆ. ಹಾಗಾಗಿ ಸಾಧಾರಣವಾಗಿ ಈಗ ಬರ್ತಾ ಇರ್ತಕ್ಕಂಥ ಸಂಖ್ಯೆ ಕಡಿಮೆ ಇದೆ. ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಮಕ್ಕಳಾದೇಗಿ ಎಲ್ಲರೂ ಸಹ ಈಗ ಬರ್ತಾಯಿದೆ. ಆದರೆ ನುಗ್ಗಲಿಲ್ಲ. ಏನು ಬೆಳಗ್ಗೆ ಆದಂಥ ಒಂದು ಘಟನೆ ಆದ ನಂತರ ಹೆಚ್ಚಂತಹ ಏನು ಅಂಗಡಿ ಮಾಲೀಕರಿದ್ದಾರೆ ಆಫರ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದರೆ. ಹಾಗಾಗಿ ಈಗ ಕಡಿಮೆ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಅಲ್ಲದರೂ ಸಹ ಪೊಲೀಸರು ಇಲ್ಲಿಂದ ತೆರಳಿದ್ದಾರೆ. ಅಲ್ಲದೆ ಆ ಅಂಗಡಿ ಮುಂದೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು
ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸಾಕಷ್ಟು ಮಂದಿ ಇನ್ನೂ VIPs ಬರಲಿದ್ದಾರೆ, ಹಾಗಾಗಿ ಒಂದಿಷ್ಟು ಯುವಕರಲ್ಲಿ ನೆರೆದಿದ್ದಾರೆ ಹೊರತುಪಡಿಸಿ ಇನ್ನೆಲ್ಲ ಆಫರ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಈಗ ಸದ್ಯ ಪರಿಸ್ಥಿತಿ ಏನಿದೆ ಅದು ನಿಯಂತ್ರಣದಲ್ಲಿ. ಈಗ ಬಟ್ಟೆ ಅಂಗಡಿ ಮುಂದೆ ಯಾವುದೇ ಜನಸಂಖ್ಯೆ ಇಲ್ಲಿ ಇಲ್ಲ, ಆದರೆ ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸಿದ ಅವುಗಳನ್ನು ಸಹ ತೆರವುಗೊಳಿಸುವಂಥ ಕಾರ್ಯವನ್ನು ಈಗ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕೆ ಈಗ ಪರಿಸ್ಥಿತಿ ತಿಳಿಯಾಗಿದೆ ಹಾಸನದಲ್ಲಿ.